ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಕೂಡ ಸಾಯಿಬಾಬಾರವರ ಆಶೀರ್ವಾದದಿಂದ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ, ಸ್ನೇಹಿತರೆ, ನಾನಿವತ್ತು ನಿಮಗೆ 3 ತಿಂಗಳ ಹಿಂದೆ ಒಬ್ಬರು ವಿದ್ಯಾರ್ಥಿನಿಯ ಜೀವನದಲ್ಲಾದ ಸತ್ಯ ಪವಾಡ ಕಥೆಯನ್ನು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಒಬ್ಬರು ಮದುವೆಯಾದಂತಹ ಮಹಿಳೆ, ಆಕೆಗೆ ಓದೋಕ್ಕೆ ತುಂಬ ಇಷ್ಟ. ಆದರೆ ಬೇಗ ಮದುವೆ ಆಗಿರುತ್ತೆ. ಅವರು ಡಿ.ಎಡನ್ನು ಕೂಡ ಮದುವೆಗೂ ಮೊದಲೇ ಮುಗಿಸಿ ಒಳ್ಳೆಯ ಮಾರ್ಕ್ಸನ್ನು ಕೂಡ ತಗೊಂಡಿರ್ತಾರೆ. ನಂತರ ಡಿಗ್ರಿಗೂ ಕೂಡ ಜಾಯಿನ್ ಆಗಿರ್ತಾರೆ. ಆದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಕಾರಣ, ಅವರಿಗೆ ಮದುವೆಯಾಗಿಬಿಟ್ಟಿರುತ್ತೆ. ನಂತರ ಈ ಮಹಿಳೆ ಮದುವೆಯ ನಂತರ ಆಕೆಯ ಆಸೆ ಆಕಾಂಕ್ಷೆಗಳು ಮಣ್ಣಾಗೋಗಿರುತ್ತೆ. ಈಕೆಯೂ ಕೂಡ ಓದಿನಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಿರ್ತಾರೆ. ಕಾರಣ, ಸಂಸಾರದ ನಿರ್ವಹಣೆ, ಜವಾಬ್ದಾರಿ, ಕುಟುಂಬದಲ್ಲಿ ಆಗ್ತಾ ಇದ್ದಂತಹ ಕಲಹಗಳಿಂದಾಗಿ ಓದುವ ಕನಸು ಕನಸಾಗಿಯೇ ಉಳಿಯುತ್ತೆ. ಸ್ನೇಹಿತರೆ, ಈ ಮಹಿಳೆಗೆ ಮಾನಸಿಕವಾಗಿ ತನ್ನ ಗಂಡನ ಮನೆಯವರು ಹಿಂಸೆಯನ್ನು ನೀಡ್ತಾ ಇರ್ತಾರೆ. ಪಾಪ, ಆಕೆ ಏನನ್ನು ಯಾರಿಗೂ ಕೂಡ ಶೇರ್ ಮಾಡಿಕೊಳ್ಳೋದಿರಲಿ, ಹೊರಗೆ ಜನರ ಹತ್ತಿರ ಮಾತನಾಡುವ ಅವಕಾಶಗಳು ಕೂಡ ಈಕೆಗೆ ಇರೋದಿಲ್ಲ. ಈಕೆಯ ಗಂಡನ ಅರಿವಿಗೆ ಮನೆಯಲ್ಲಿ ಆಗ್ತಾ ಇದ್ದಂತಹ ಸಂಗತಿಗಳು ಅರಿವಿಗೆ ಬರ್ತಾನೇ ಇರಲಿಲ್ಲ. ಈಕೆ ತನ್ನ ಗಂಡನಿಗೆ ಹೇಳಿದರೆ ಆತ ನಂಬ್ತಾ ಇರಲಿಲ್ಲ. ಒಂದು ದಿನ ಅಕಸ್ಮಾತಾಗಿ ಈ ಮಹಿಳೆಯ ಗಂಡನಿಗೆ ಅವರ ಮನೆಯವರ ಇನ್ನೊಂದು ಮುಖ ಗೋಚರಿಸುತ್ತೆ. ಆಗ ತುಂಬ ನೊಂದ್ಕೊಂಡು ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಿ ಅದೇ ಊರಿನಲ್ಲಿ ಬೇರೆ ಬಾಡಿಗೆ ಮನೆಯನ್ನು ಮಾಡಿ ಇರಿಸ್ತಾರೆ. ನಂತರ ಈಕೆಗೆ ಕೆಲಸಕ್ಕೆ ಹೋಗಲಿಕ್ಕೂ ಕೂಡ ಆ ವ್ಯಕ್ತಿ ಪರ್ಮಿಷನನ್ನು ಕೂಡ ಕೊಡ್ತಾರೆ. ಆಕೆ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಕರೆಸ್ಪಾಂಡೆನ್ಸ್ನಲ್ಲಿ ಡಿಗ್ರಿಯನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾರೆ. ನಂತರ ಈಕೆಯ ಮನಸ್ಸಿಗೆ ಇನ್ನೂ ನಾನು ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವಂತಹ ಒಂದು ಛಲದಿಂದ MA ಮಾಡಬೇಕು ಅಂಥೇಳಿ KSOUನಲ್ಲಿ ಕರೆಸ್ಪಾಂಡೆನ್ಸ್ ತಗೋತಾರೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರುವಂತಹ ಒಂದು ಸೌಲಭ್ಯವಿರುತ್ತೆ. ಅದರಂತೆ KSOU ಕಡೆಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಆಗ ಈಕೆ ತನಗೆ ಗೊತ್ತಿರುವಂತಹ ಒಂದು ಸೈಬರ್ ಸೆಂಟರ್ನಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಹೋಗ್ತಾರೆ. ನಂತರ ತನ್ನ ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ಮಹಿಳೆ ಆ ಸೈಬರ್ ಸೆಂಟರ್ನಲ್ಲಿ ನೀಡ್ತಾರೆ. ಆದರೆ ಅರ್ಜಿಯ ಮೊದಲ ಹಂತದಲ್ಲಿಯೇ ತಡೆಯುಂಟಾಗುತ್ತೆ. ಕಾರಣ, ಈಕೆಯ SSLC ನಂಬರ್ ಹಾಕಿದರೆ ಮಂಜುಳಾ ಎಂಬ ಬೇರೆ ಹುಡುಗಿಯ ಹೆಸರು ಬರ್ತಿರುತ್ತೆ. ನಿಮ್ಮದು ಅರ್ಜಿ ತಗೋತಾ ಇಲ್ಲ ಅಂಥೇಳಿ ಸೈಬರ್ನವರು ಆ ಮಹಿಳೆಯನ್ನು ವಾಪಸ್ ಕಳಿಸ್ತಾರೆ. ಈಕೆ ಒಂದೆರಡು ದಿನಗಳ ಕಳೆದ ನಂತರ ಮತ್ತೆ ಅದೇ ಸೈಬರ್ ಸೆಂಟರ್ಗೆ ಹೋಗಿ ಮತ್ತೆ ಅರ್ಜಿಯನ್ನು ಹಾಕಲಿಕ್ಕೆ ಹೋದಾಗ ಮತ್ತೆ ಅದೇ ರೀತಿ ಸಮಸ್ಯೆ ಬರುತ್ತೆ. ಆಗ ಅವರು, ನೀವು SSLC ಓದಿದ ಡಿಸ್ಟ್ರಿಕ್ಗೆ ಹೋಗಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತಾರೆ. ಅದನ್ನು ಕೂಡ ಪಾಪ ಇವರು ಪ್ರಯತ್ನವನ್ನು ಪಡ್ತಾರೆ. ಆಗ ಆಲ್ರೆಡಿ ಅಪ್ಡೇಟ್ ಆಗಿದೆ ಅಂತಲೇ ಕೂಡ ಬರುತ್ತೆ. ನಂತರ ಅದೇ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಡೇಟ್ ಆಗಿದೆ ಅಂತ ಹೇಳಿದಾಗ ಸತತವಾಗಿ 3ನೇ ಬಾರಿ ಅರ್ಜಿ ಹಾಕಲು ಟ್ರೈ ಮಾಡಿದಾಗ ಆಗಲೂ ಕೂಡ ಆಗೋದಿಲ್ಲ. ಇನ್ನೇನು ಸೊಲ್ಯೂಷನ್ ಅಂತ ಹೇಳಿ ಆ ಮಹಿಳೆ ಸೈಬರ್ ಸೆಂಟರ್ನವರನ್ನೇ ಕೇಳಿದಾಗ ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ವಿಚಾರಿಸಿ ಅವರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಹೇಳ್ತಾರೆ. ಅದರಂತೆ ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ವಿಚಾರಿಸಿದಾಗ ಅವರು ಕೂಡ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆಗೋದಿಲ್ಲ. ನಂತರ ಈ ಮಹಿಳೆ ಸ್ಕಾಲರ್ಶಿಪ್ ವಿಚಾರವಾಗಿ ಬೇಸತ್ತು ಸಾಕಾಗಿ ಸುಮ್ಮನೆ ಆಗಿರ್ತಾರೆ. ಆಗ ಇವರ ಕಾಲೇಜಿನ ಒಂದು ಗ್ರೂಪ್ನಲ್ಲಿ ಒಬ್ಬರು ವಿದ್ಯಾರ್ಥಿ, ಅವರು ಕೂಡ ಈ ಸ್ಕಾಲರ್ಶಿಪ್ ಒಂದು ಅರ್ಜಿಯನ್ನು ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಂದರೆ ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪನ್ನು ಮಾಡುವಂಥದ್ದು, ಅರ್ಜಿಯನ್ನು ಹಾಕಿ. ಹಾಗೆ ಅವರ ಸೊಲ್ಯೂಷನ್ ಕೂಡ ಕೇಳ್ತಾರೆ. ತನಗಾಗಿರುವಂತಹ ಎಲ್ಲ ಸಮಸ್ಯೆಯನ್ನು ಈ ಮಹಿಳೆ ಹೇಳ್ಕೊತಾರೆ ಅವರ ಫ್ರೆಂಡಿನ ಜೊತೆಯಲ್ಲಿ. ಅಂದರೆ ಇದು ಕರೆಸ್ಪಾಂಡೆನ್ಸ್ ಆದ್ದರಿಂದ ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ. ಇವರು ಒಂದು ಡೈರೆಕ್ಟಾಗಿ ಒಂದು ಮಾತುಕತೆ ಆ ರೀತಿ ಏನಿರೋದಿಲ್ಲ.
ಫೋನಿನ ಮುಖಾಂತರವಾಗಿ ತನ್ನೆಲ್ಲ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ. ಆ ಇನ್ನೊಬ್ಬ ವಿದ್ಯಾರ್ಥಿಯ ಹತ್ತಿರ ಪಾಪ ಅವರು ಕೂಡ ಸಹಾಯವನ್ನು ಮಾಡ್ತಾರೆ. ಆದರೆ ಕೊನೆಯ ದಿನಾಂಕಗಳಾಗಿರೋದ್ರಿಂದ ಅರ್ಜಿ ಸಲ್ಲಿಸಲಿಕ್ಕೆ ತುಂಬಾ ಸರ್ವರ್ ಬ್ಯುಸಿ ಅಂತ ಬರ್ತಾ ಇರುತ್ತೆ. ಪಾಪ ಅವರು ಕೂಡ ಕೈಲಾದಂತಹ ಒಂದು ಸಹಾಯವನ್ನು ಮಾಡಲಿಕ್ಕೆ ಮಿತಿ ಮೀರಿ ಪ್ರಯತ್ನವನ್ನು ಪಡ್ತಾರೆ. ಆದರೆ ಸರ್ವರ್ ಬ್ಯುಸಿ ಅಂತ ಬರುತ್ತೆ. ಆಗಲೂ ಕೂಡ ಇವರ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗೋದಿಲ್ಲ. ಆ ನಂತರದಲ್ಲಿ ಇನ್ನೇನು 2-3 ದಿನಗಳು ಇರುತ್ತೆ ಅರ್ಜಿಯ ಒಂದು ಕೊನೆಯ ದಿನಾಂಕ. ಆಗ ಸರಿ ಅಂತ ಹೇಳಿಬಿಟ್ಟು ನೋಡೋಣ, ಒಂದು ಪ್ರಯತ್ನ ಪಡೋಣ ಕೊನೆಯದಾಗಿ ಅಂಥೇಳಿ ಬೇರೆ ಸೈಬರ್ ಸೆಂಟರ್ಗೆ ಹೋದಾಗ ಅವರು ನಾನು ಎಂಥ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೇನೆ ಅಂಥೇಳಿ ಭರವಸೆಯನ್ನು ಕೊಡ್ತಾರೆ. ಅಂದರೆ ಬೇರೆ ಸೈಬರ್ ಸೆಂಟರ್ನವರು ಭರವಸೆಯನ್ನು ತುಂಬಿ ಇವರಿಗೆ ಏನೂ ಆಗೋದಿಲ್ಲ, ಸುಮ್ಮನಿರಿ, ಅರ್ಜಿಯನ್ನು ಹಾಕ್ತೇನೆ ಅಂತ ಹೇಳಿಬಿಟ್ಟು ಅವರು ಪ್ರಯತ್ನವನ್ನು ಪಡ್ತಾರೆ. ಮೊದಲ ಹಂತ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಆ ನಂತರದಲ್ಲಿ ಕಾಲೇಜಿನಿಂದ ನಿಮ್ಮ SSP ನಂಬರ್ ಅಪ್ಡೇಟ್ ಆಗಬೇಕು ಅಂತ ಹೇಳ್ತಾರೆ ಈ 2ನೇ ಸೈಬರ್ ಸೆಂಟರ್ನವರು. ಸರಿ ಅಂಥೇಳಿ ಈ ಮಹಿಳೆ ಕಾಲೇಜಿಗೆ ಈಕೆಗೆ ಗೊತ್ತಿರುವಂತಹ ವ್ಯಕ್ತಿಗೆ ಕಾಲ್ ಮಾಡಿದಾಗ ಅವರು ಅಪ್ಡೇಟ್ ಮಾಡಿದ 2 ದಿನಗಳ ನಂತರ ಅರ್ಜಿಯನ್ನು ಮುಂದುವರಿಸ್ಬೋದು ಅಂತ ಹೇಳಿಬಿಟ್ಟು ಅಪ್ಡೇಟನ್ನು ಕೂಡ ಮಾಡ್ತಾರೆ. ಹಾಗೆ ಅಪ್ಡೇಟ್ ಕೊಟ್ಟ ನಂತರ ತಕ್ಷಣ ಅರ್ಜಿಯ ಮುಂದಿನ ಹಂತಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ. ಈಕೆಗೆ ತುಂಬಾ ಬೇಜಾರಾಗುತ್ತೆ. ಕಾರಣ ವಿದ್ಯಾರ್ಥಿ ವೇತನದ ಅರ್ಜಿಯ ಕೊನೆಯ ದಿನಾಂಕಕ್ಕೆ ಕೇವಲ 3 ದಿನ ಮಾತ್ರನೇ ಬಾಕಿ ಇರುತ್ತೆ ಅಂಥೇಳಿ ಆಕೆಯ ಮನಸ್ಸಿನಲ್ಲಿ ಏನಾಗುತ್ತೆ ನೋಡೇ ಬಿಡೋಣ ಅಂಥೇಳಿ 2 ದಿನ ಬಿಟ್ಟು ಮತ್ತೆ ಸೈಬರ್ ಸೆಂಟರ್ಗೆ ಹೋಗ್ತಾರೆ. ಈಕೆಯ ಒಂದು ಅದೃಷ್ಟ SSP ನಂಬರ್ ಅಪ್ಡೇಟ್ ಆಗಿರುತ್ತೆ. ಮುಂದಿನ 2 ಹಂತಗಳು ಯಶಸ್ವಿಯಾಗಿ ಮುಂದೂಡುತ್ತೆ. ಆದರೆ 4ನೇ ಹಂತ ಹರಸಾಹಸ ಮಾಡಿದರೂ ಕೂಡ ಅರ್ಜಿ ಪೂರ್ಣಗೊಳಿಸೋದಕ್ಕೆ ಆಗೋದೇ ಇಲ್ಲ. ಆಗ ಸೈಬರ್ ಸೆಂಟರ್ನ ವ್ಯಕ್ತಿ ಒಮ್ಮೆ ಅರ್ಜಿಯಲ್ಲಿ ನಮೂದಿಸಿರುವಂತಹ ಎಲ್ಲ ಮಾಹಿತಿ ಸರಿಯಾಗಿದೆಯಾ ಅಂಥೇಳಿ ಚೆಕ್ ಮಾಡ್ತಾರೆ. ನಿಮ್ಮ ಹೆಸರು ಮಂಜುಳಾ ಕರೆಕ್ಟಾ ಅಂಥೇಳಿ ಮತ್ತೆ ಇನ್ಷಿಯಲ್ ಸಮೇತ ಕೇಳ್ತಾರೆ. ಆಗ ಈ ಮಹಿಳೆ ಅಲ್ಲ ಅಂದಾಗ ಆಶ್ಚರ್ಯದಿಂದ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿದಾಗ ಅರ್ಜಿಯಲ್ಲಿ ಮಹಿಳೆಯ ಹೆಸರು ಮತ್ತು SSLC ನಂಬರ್ ಮಂಜುಳಾ ಎಂಬಾಕೆಯ ಹೆಸರಿರುತ್ತೆ. ಆದರೆ ತಂದೆ ತಾಯಿಯ ಹೆಸರು ಇನ್ನಿತರೆ ಎಲ್ಲ ಮಾಹಿತಿಗಳು ಕೂಡ ಈ ಮಹಿಳೆಯದ್ದೇ ಆಗಿರುತ್ತೆ. ಆಗ ಸೈಬರ್ ಸೆಂಟರ್ನವರಿಗೆ ಶಾಕ್ ಆಗುತ್ತೆ. ಇದು ಹೇಗೆ ಸಾಧ್ಯ ಅಂಥೇಳಿ ಕೇಳಿದಾಗ ಈಕೆ ಮೊದಲು ಬೇರೆ ಸೈಬರ್ ಸೆಂಟರ್ನಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂಥೇಳಿ ಹೇಳಿದಾಗ ಆಗ ಅವ್ರಿಗೆ ಗೊತ್ತಾಗುತ್ತೆ, ಅವರು ಇದನ್ನು ಓಕೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಮೊದಲ ಸೈಬರ್ ಸೆಂಟರ್ನವರು. ಹಾಗಾಗಿ ಈ ಸಮಸ್ಯೆ ಒಡ್ಡಿದೆ ಅಂಥೇಳಿ ಅರ್ಥ ಮಾಡ್ಕೋತಾರೆ. ಹಾಗೆ 2ನೇ ಬಾರಿ ಅರ್ಜಿ ಸಲ್ಲಿಸುತ್ತಿರುವಂತಹ ಸೈಬರ್ ಸೆಂಟರ್ನವರು ಹೇಳ್ತಾರೆ, ನಿಮ್ಮ SSLCಯ ಒಂದು ನಂಬರನ್ನು ತಪ್ಪಾಗಿ ನಮೂದಿಸಿದ್ದಾರೆ, ಅದಕ್ಕೆ ಬೇರೆ ಹುಡುಗಿಯ ನಂಬರ್ ಇಲ್ಲಿ ತೋರಿಸ್ತಿದೆ ಅಂತಾರೆ. ಈಕೆಗೆ ತುಂಬ ಆತಂಕವಾಗಿ ಏನು ಮಾಡೋದು ಅಂತ ತೋಚದೆ ಸೈಬರ್ ಸೆಂಟರ್ನವರನ್ನೇ ಪರಿಹಾರ ಕೇಳಿದಾಗ ನಮ್ಮಲ್ಲಿ ಎಡಿಟ್ ಆಪ್ಷನ್ ಇಲ್ಲ, ನೀವು KSOU ಆಫೀಸ್ಗೆ ಹೋಗಿ ಅಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ಸರಿ ಮಾಡ್ತಾರೆ ಅಂತ ಭರವಸೆಯನ್ನು ಕೊಡ್ತಾರೆ. ಆಗ ಅದರಂತೆ ಈ ಮಹಿಳೆ ಮರುದಿನ ಬೆಳಿಗ್ಗೆ KSOU ಆಫೀಸ್ಗೆ ಭೇಟಿ ನೀಡ್ತಾರೆ. ಅವರು ಅರ್ಜಿಯನ್ನು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳಿಸಿ ಓಕೆ ಮಾಡಿ ಪ್ರಿಂಟ್ ಕೂಡ ಕೊಡ್ತಾರೆ. ಆಗ ಈಕೆಗೆ ಆನಂದವೋ ಆನಂದ. ಅವರು ಕೊಟ್ಟ ಅರ್ಜಿಯ ಪ್ರತಿಯನ್ನು ಇಟ್ಕೊಂಡು ಬರ್ತಾರೆ. ಈ ಮಹಿಳೆಯ ಜೊತೆಯಲ್ಲಿ ಇವರ ಸ್ನೇಹಿತೆಯು ಕೂಡ ಅರ್ಜಿಯನ್ನು ಹಾಕಲಿಕ್ಕೆ ಸ್ಕಾಲರ್ಶಿಪ್ಗೆ ಬಂದಿರ್ತಾರೆ. ಈ ಮಹಿಳೆಗಾದ ಸಮಸ್ಯೆಯಷ್ಟೇನು ದೊಡ್ಡ ಸಮಸ್ಯೆ ಏನಿರೋದಿಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಸಮಸ್ಯೆ ಇರುತ್ತೆ ಅರ್ಜಿಯ ವಿಚಾರದಲ್ಲಿ. ಈ ಮಹಿಳೆಯ ಸ್ನೇಹಿತೆಗೆ ಅವ್ರಿಗೆ ಏನಂತ ಹೇಳಿದ್ರೆ ಕ್ಯಾಸ್ಟ್ ಇನ್ಕಮ್ನಲ್ಲಿ ಬರುವಂತಹ ಒಂದು ID ನಂಬರ್ ಅರ್ಜಿಯಲ್ಲಿ ನಮೂದಿಸಿದಾಗ ಎಂಟರ್ ಮಾಡಿದಾಗ ಅದು ತಗೋತಾ ಇರೋದಿಲ್ಲ. ಹಾಗಾಗಿ KSOU ಆಫೀಸ್ನಲ್ಲಿ ಅರ್ಜಿ ಹಾಕ್ತಾ ಇದ್ದಂತಹ ವ್ಯಕ್ತಿ ಈ ಮಹಿಳೆಯ ಸ್ನೇಹಿತೆಗೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ನಿಮ್ಮ ಸಮಸ್ಯೆ ಸರಿ ಹೋಗುತ್ತೆ ಅಂಥೇಳಿ ಹೇಳ್ತಾರೆ. ಸರಿ ಅಂಥೇಳಿ ಇಬ್ಬರು ಹೊರಗೆ ಬರ್ತಾರೆ. ಪಾಪ ಈ ಮಹಿಳೆಯ ಸ್ನೇಹಿತೆಗೆ ತುಂಬ ಬೇಜಾರಾಗಿರುವ ಕಾರಣ ಆ ದಿನವೇ ಈ ಮಹಿಳೆ ತನ್ನ ಸ್ನೇಹಿತೆಯ
ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ತಾರೆ. ಆಗ ಅಲ್ಲಿ ತನ್ನ ಸ್ನೇಹಿತೆಯ ಅರ್ಜಿ ವಿಚಾರವಾಗಿ ಮಾತಾಡ್ತಾ ಇರುವಾಗ ಮಾತಿನ ಸಂವಾದ ನಡೆಯುತ್ತೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮಧ್ಯೆ ಹಾಗೆ ಈ ಮಹಿಳೆಯ ಮಧ್ಯೆ. ಈ ಮಹಿಳೆ ತನ್ನ ಅರ್ಜಿಯ ಪ್ರತಿಯನ್ನು ತೋರಿಸ್ತಾರೆ. ಆಗ ಈ ಮಹಿಳೆಗೆ ಅರ್ಜಿಯಲ್ಲಿ ತನ್ನ ಹೆಸರು ಮತ್ತು ಮಂಜುಳಾ ಎಂದೇ ನಮೂದಿಸಿರೋದು ಗೊತ್ತಾಗುತ್ತೆ. ಈ ಮಹಿಳೆ ತುಂಬ ಆತಂಕದಿಂದ ಏನಪ್ಪ ಮಾಡೋದು ಅಂಥೇಳಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನೇ ಪರಿಹಾರ ಕೇಳಿದಾಗ ಅವರು KSOU ಕಚೇರಿಗೆ ಹೋಗಿ ಅಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ಅವರೇ ಸರಿ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ಈ ಮಹಿಳೆ ಮತ್ತೆ ತನಗೆ ಗೊತ್ತಿರುವಂತಹ KSOU ಕಚೇರಿಯ ಅಧಿಕಾರಿಗೆ ಕಾಲ್ ಮಾಡಿ ತನ್ನ ಸಮಸ್ಯೆಯನ್ನು ವಿವರಿಸಿದಾಗ ಅವರು ಸಹ ಈಕೆಗೆ ಕ್ಷಮೆಯನ್ನು ಕೇಳ್ತಾರೆ. ನಾನು ಕೂಡ ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿ ಮತ್ತೊಮ್ಮೆ ನಂತರ ಓಕೆ ಕೊಡಬೇಕಿತ್ತು, ನನ್ನಿಂದ ದೊಡ್ಡ ತಪ್ಪಾಗಿದೆ, ಕ್ಷಮಿಸಿ ಮೇಡಮ್ ಅಂತ ಕ್ಷಮೆಯನ್ನು ಕೇಳ್ತಾರೆ. ಆಗ ಅರ್ಜಿಯನ್ನು ಸಲ್ಲಿಸ್ಬಿಟ್ಟಿರ್ತಾರಲ್ವ, ಸೊ ಹಾಗಾಗಿ ಆಯಿತು ಬಿಡಿ, ನಿಮ್ಮಿಂದ ಏನು ತಪ್ಪಾಗಿಲ್ಲ, ನಾನು ಕೂಡ ಅದನ್ನು ಹೇಳಬೇಕಿತ್ತು ನಿಮಗೆ, ನನಗೂ ಕೂಡ ನೆನಪಾಗಲಿಲ್ಲ ಅಂಥೇಳಿ ಈ ಮಹಿಳೆಯೂ ಕೂಡ ಹೇಳ್ತಾರೆ ಆ ರೀತಿಯಾಗಿ. ನಂತರದಲ್ಲಿ KSOUನ ಒಂದು ಕಚೇರಿ ವಿಭಾಗದಂತಹ ಅಧಿಕಾರಿ ಅವರು ಹೇಳ್ತಾರೆ, ಮೇಡಮ್ ಒಮ್ಮೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಮಾಹಿತಿಯನ್ನು ಸರಿ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಹೇಳ್ತಾರೆ. ಆಗ ಈ ಮಹಿಳೆ, ಸರ್ ನೀವೇ ಈ ಸಮಸ್ಯೆಗೆ ಪರಿಹಾರ ಹೇಳಿ ಅಂದಾಗ ಅವರು KSOUನ ಮೇನ್ ಬ್ರಾಂಚ್ ಮೈಸೂರಿಗೆ ಹೋಗಬೇಕು ಅಂಥೇಳಿ ಹೇಳ್ತಾರೆ. ಇನ್ನೇನು ಇದಕ್ಕೆ ಸೊಲ್ಯೂಷನ್ ಇಲ್ಲ, ಹಾಗೆ ಈ ಸಮಸ್ಯೆ 100% ಸರಿ ಹೋಗುತ್ತೆ ಅಂಥೇಳಿ ಹೇಳೋಕ್ಕೆ ಆಗೋದೇ ಇಲ್ಲ ಅಂಥೇಳಿ ಹೇಳ್ತಾರೆ. ಆಗ ಈಕೆಯ ಮನಸ್ಸಿಗೆ ತುಂಬ ಆತಂಕ ಉಂಟಾಗುತ್ತೆ, ಮನಸ್ಸಿನ ತುಂಬ ದುಃಖ ಆವರಿಸುತ್ತೆ. ಮನೆಗೆ ಬಂದು ಸಾಯಿಬಾಬಾರವರ ಮುಂದೆ ತುಂಬ ದುಃಖದಿಂದ ತನಗಾದ ಎಲ್ಲ ಸಮಸ್ಯೆಯನ್ನು ಸಾಯಿಬಾಬಾರವರ ಹತ್ತಿರ ಹೇಳಿಕೊಂಡು ದುಃಖಿಸುತ್ತಾ, ಸಾಯಿ ನನಗೆ ಈ ರೀತಿಯಾಗಿ ಸಮಸ್ಯೆ ಬಂದಿದೆ, ಇದಕ್ಕೆ ಯಾವ ಪರಿಹಾರವೂ ತೋಚ್ತಾ ಇಲ್ಲ, ನನ್ನ ಪ್ರಯತ್ನವನ್ನು ನನ್ನ ಕೈ ಮೀರಿ ಮಾಡಿದ್ದೇನೆ, ಆದರೆ ನಾನು ಏನೇ ಮಾಡಿದರೂ ಈ ಸಮಸ್ಯೆಗೆ ಪರಿಹಾರ ಸಿಗಲೇ ಇಲ್ಲ, ನೀನೇ ದಾರಿ ತಂದೆ, ನಾನು ನಿನ್ನನ್ನೇ ನಂಬಿದ್ದೇನೆ ಅಂಥೇಳಿ ತನ್ನ ಮನಸ್ಸಿನ ಮಾತನ್ನು ತನ್ನ ಆರಾಧ್ಯ ದೈವವಾದ ಸಾಯಿಬಾಬಾರವರ ಹತ್ತಿರ ಹೇಳಿ ಈ ವಿಚಾರವಾಗಿ ಸುಮ್ಮನೆ ಆಗಿಬಿಡ್ತಾರೆ. ಕಾರಣ ಇವರು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದು ವಿದ್ಯಾರ್ಥಿ ವೇತನದ ಅರ್ಜಿಯ ಕೊನೆಯ ದಿನವಾಗಿರುತ್ತೆ. ನಂತರ ಒಂದೆರಡು ದಿನಗಳ ನಂತರ ಇವರಿಗೆ ಒಂದು ವಿಚಾರ ತಿಳಿಯುತ್ತೆ, ಅರ್ಜಿಯನ್ನು ಹಾಕಲಿಕ್ಕೆ ಇನ್ನೂ 1.5 ತಿಂಗಳುಗಳ ಕಾಲಾವಕಾಶವನ್ನು ನೀಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಟೈಮನ್ನು ಅಂತ ಹೇಳಿಬಿಟ್ಟು. ಆದರೆ ಈಕೆಗೆ ಯಾವುದೇ ಖುಷಿಯಾಗಲಿ ಆಗೋದಿಲ್ಲ, ಕಾರಣ ಇಷ್ಟೊಂದು ಸಮಸ್ಯೆಗಳು ಅಂಥೇಳಿ. ನಂತರ ಸ್ನೇಹಿತರೆ 5 ದಿನಗಳ ನಂತರ ತನ್ನ ಸ್ನೇಹಿತೆ ಈಕೆಗೆ ಹೇಳ್ತಾರೆ, ನನ್ನ ಅರ್ಜಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅಂಥೇಳಿ, ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಈ ಮಹಿಳೆಗೆ ತುಂಬಾ ಸಂತೋಷವೂ ಆಗುತ್ತೆ, ಮನಸ್ಸಿಗೆ ಸಮಾಧಾನವೂ ಕೂಡ ಆಗುತ್ತೆ. ಕಾರಣ ತನ್ನ ಸ್ನೇಹಿತೆಯ ಸಮಸ್ಯೆಯಾದರೂ ಸರಿ ಹೋಯ್ತಲ್ಲ ಅಂಥೇಳಿ. ನಂತರ ಈ ಘಟನೆಗಳು ನಡೆದ 20 ದಿನಗಳ ನಂತರ ಈ ಮಹಿಳೆ ಶಾಲೆಯಿಂದ ಬಂದು ಹಾಗೆ ಮೊಬೈಲನ್ನು ನೋಡ್ತಾ ಕುಂತಿರ್ತಾರೆ. ಈಕೆಯ ಮನಸ್ಸಿಗೆ ಸಮಾಧಾನ ಆಗಲಿಕ್ಕೆ ಟ್ಯಾರೋ ಸಂದೇಶವನ್ನು ಹಾಗೆ ಬೇರೆ ವಿಡಿಯೋಗಳನ್ನು ನೋಡ್ತಾ ಕುಂತಿರ್ತಾರೆ. ಹಾಗೆ ಯಾಕೋ ಇವರ ಮನಸ್ಸಿಗೆ ಅನಿಸುತ್ತೆ, ಒಮ್ಮೆ ಈ ಸ್ಕಾಲರ್ಶಿಪ್ಪಿನ ಒಂದು ವಿಚಾರವಾಗಿ ಇನ್ಫಾರ್ಮೇಷನನ್ನು ತಾನೇ ಸ್ವತಃ ನೋಡೋಣ ಅಂಥೇಳಿ ಹಾಗೆ ಮೊಬೈಲಲ್ಲಿ ಟ್ರೈ ಮಾಡೋಣ ಅಂತ ಅನಿಸುತ್ತೆ. ಹಾಗೆ ಹಂಗೆ ಅಂದ್ಕೊಂಡು ಸ್ವಲ್ಪ ಅಪ್ಲಿಕೇಶನನ್ನು ಓಪನ್ ಕೂಡ ಮಾಡ್ತಾರೆ. ಹಾಗೆ ಕೆಳಗಡೆ ಗಮನಿಸಿದಾಗ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹೆಲ್ಪ್ಲೈನ್ ನಂಬರ್ ಕಾಣುತ್ತೆ. ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾರೆ ಆ ಒಂದು ನಂಬರ್ಗೆ ಕಾಲನ್ನು. ಆಗ ಆ ಸಮಾಜ ಕಲ್ಯಾಣ ಇಲಾಖೆಯ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿರ್ತೀವಿ ಅಲ್ವಾ, ಆ ಅಧಿಕಾರಿಗಳು ಕೂಡ ಕಾಲನ್ನು ಪಿಕ್ ಮಾಡ್ತಾರೆ. ಹಾಗೆ ಸಮಸ್ಯೆಯನ್ನು ಕೂಡ ಕೇಳ್ತಾರೆ, ಯಾಕೆ ಕಾಲ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು. ಈ ಮಹಿಳೆ ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ಆಗ ಅವರು ಈ ಮಹಿಳೆಯ ಕ್ಯಾಸ್ಟ್ ಕೇಳ್ತಾ, ಕ್ಯಾಸ್ಟ್ ಆಧಾರದ ಮೇಲೆ ನಿಮ್ಮ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತಹ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ, ಅಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತಾರೆ. ಆಗ ಈಕೆ
ತಾನು ಅಲ್ಲಿಯೂ ಕೂಡ 2 ಬಾರಿ ಭೇಟಿ ನೀಡಿದ್ದೆ, ಯಾವ ಪ್ರಯೋಜನವೂ ಕೂಡ ಆಗಲಿಲ್ಲ ಅಂದಾಗ ಮೇಡಮ್ ಅಲ್ಲಿಗೆ ಹೋಗಿ ನಿಮ್ಮ ಸಮಸ್ಯೆಯನ್ನು ಅಧಿಕಾರಿಗೆ ಹೇಳಿ ಖಂಡಿತವಾಗಿ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತಾರೆ. ಈಕೆ ಸರಿ ಅಂತ ಹೇಳಿ ಸಾಯಿಬಾಬಾರವರನ್ನು ಪ್ರಾರ್ಥನೆ ಮಾಡಿಕೊಂಡು ಕೊನೆಯ ಪ್ರಯತ್ನ ಮಾಡೋಣ ಅಂಥೇಳಿ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ತಾರೆ. ತನ್ನೆಲ್ಲ ಸಮಸ್ಯೆಯನ್ನು ಹೇಳ್ತಾರೆ. ಅಲ್ಲಿ ಆದರೆ ಆ ಅಧಿಕಾರಿ ನಮ್ಮಲ್ಲಿ ಎಡಿಟ್ ಆಪ್ಷನ್ ಇಲ್ಲ ಅಂಥೇಳಿ ಸುಳ್ಳನ್ನು ಹೇಳ್ತಾರೆ. ನಮ್ಮ ಮೇನ್ ಬ್ರ್ಯಾಂಚ್ ಬ್ಯಾಂಗ್ಳೂರಿನಲ್ಲಿದೆ, ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಆಕೆ ಸರಿ ಸರ್ ಆಯಿತು, ಅಡ್ರೆಸ್ಸನ್ನು ಹೇಳಿ ನಾವು ಅಲ್ಲಿಗೆ ಹೋಗಿ ನನ್ನ ಸಮಸ್ಯೆಯನ್ನು ಸರಿ ಪಡಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಪಡ್ತೇವೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ನಂತರದಲ್ಲಿ ಈಕೆ ಏನು ಹೆಲ್ಪ್ಲೈನ್ ನಂಬರ್ಗೆ, ಸಮಾಜ ಕಲ್ಯಾಣ ಇಲಾಖೆಯ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದಂತಹ ವಿಷಯ, ಹಾಗೆ ಅವರೇ ಈ ಸೊಲ್ಯೂಷನನ್ನು ಹೇಳಿದ್ದು, ಈ ರೀತಿಯಾಗಿ ಹೋಗಿ ಕ್ಯಾಸ್ಟಿನ ಆಧಾರದ ಮೇಲೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ ಅಂತ ಹೇಳಿದ್ದು, ಎಲ್ಲ ವಿಚಾರವನ್ನು ಇವರು ಹೇಳಿದಾಗ ಅಧಿಕಾರಿಗೆ ಅವ್ರಿಗೆ ಸ್ವಲ್ಪ ಆತಂಕವಾಗಿ, ಸ್ವಲ್ಪ ಇರಿ ಮೇಡಮ್ ನೋಡೋಣ ಪ್ರಯತ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾರೆ. ಆದರೆ ಈಕೆಯ ಸಮಸ್ಯೆ ಸ್ನೇಹಿತರೆ ಕೇವಲ 2 ನಿಮಿಷದಲ್ಲಿ ಬಗೆಹರಿಯುತ್ತೆ. ಹಾಗೆ ಆ ಅರ್ಜಿಯ ಒಂದು ಪ್ರತಿಯನ್ನು ಕೂಡ ಈ ಮಹಿಳೆ ಕೇಳ್ತಾರೆ, ಕೊಡಿ ಸರ್ ಅಂತ ಅಂದ್ಬಿಟ್ಟು ಪ್ರಿಂಟನ್ನು. ಅವರು ಕೂಡ ಒಂದು ಅರ್ಜಿ ಹಾಕಿದ ನಂತರ ಒಂದು ಪ್ರಿಂಟನ್ನು ಕೊಡ್ತಾರಲ್ಲ, ಅಕ್ನಾಲೇಜ್ಮೆಂಟ್, ಅದನ್ನು ಕೊಡ್ತಾರೆ. ಸೊ ಅದನ್ನು ಕೂಡ ತಗೊಂಡು ಈಕೆಗೆ ಒಂದು ಮನಸ್ಸಿನಲ್ಲಿ ಏನನ್ಸುತ್ತೆ ಅಂದರೆ ಒಂದು ಸಲ ಅದನ್ನು ನೋಡೋಣ, ಇನ್ಫಾರ್ಮೇಷನ್ನು ಅರ್ಜಿಯಲ್ಲಿ ನಮೂದಿಸಿರುವಂತಹ ಎಲ್ಲ ವಿಷಯಗಳು ಸರಿಯಾಗಿದೆಯಾ ಅಂತ ಅಂದ್ಬಿಟ್ಟು ಈಕೆಯ ಮನಸ್ಸಿಗೆ ಬರುತ್ತೆ. ಸರಿ ಅಂತ ಹೇಳಿಬಿಟ್ಟು ಅವರು ಇನ್ಫಾರ್ಮೇಷನನ್ನು ಎಲ್ಲ ನೋಡ್ತಾ ಇರ್ತಾರೆ. ಆದರೆ ಅರ್ಜಿಯಲ್ಲಿ ಈಕೆಯ ಜಾತಿ ಪ್ರಮಾಣ ಪತ್ರದಲ್ಲಿ ತನ್ನ ಗಂಡನ ಹೆಸರು ಬಂದಿರುವಂತಹ ಜಾಗದಲ್ಲಿ ತನ್ನ ತಂದೆಯ ಹೆಸರು ಬಂದಿರುತ್ತೆ. ಆಗ ತಕ್ಷಣ ಈಕೆ ಆ ಅಧಿಕಾರಿಯ ಗಮನಕ್ಕೆ ಈ ಮಹಿಳೆ ತರ್ತಾರೆ. ಆ ಅಧಿಕಾರಿ ಈಕೆಯ ಜಾತಿ ಪ್ರಮಾಣ ಪತ್ರವನ್ನು ಪರಿಶೀಲಿಸಿದಾಗ ಸರಿ ಇರುತ್ತೆ, ಆದರೆ ಅರ್ಜಿಯಲ್ಲಿ ತಪ್ಪಾಗಿರುತ್ತೆ. ಈ ಮಹಿಳೆಯ ಪರದಾಟವನ್ನು ನೋಡಿ ಆ ಅಧಿಕಾರಿ ಅಲ್ಲೇ ವಿದ್ಯಾರ್ಥಿ ವೇತನದ ಅರ್ಜಿಯನ್ನು ಅಪ್ಡೇಟ್ ಕೊಡ್ತಾರೆ. ಈಕೆ ಕೇಳ್ತಾರೆ ಆ ಅಧಿಕಾರಿಗೆ ಸ್ಕಾಲರ್ಶಿಪ್ ಬರುತ್ತಾ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿಬಿಟ್ಟು. ಆಗ ಅಧಿಕಾರಿ ಬಂದೇ ಬರುತ್ತೆ, ಹೋಗಿ ನೆಮ್ಮದಿಯಾಗಿರಿ, ನಾನೇ ಗ್ಯಾರಂಟಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ನಂತರ ಕೇವಲ 2 ತಿಂಗಳಲ್ಲಿಯೇ ಸಾಯಿಬಾಬಾರವರ ಆಶೀರ್ವಾದದಿಂದ ಈ ಮಹಿಳೆಗೆ ಸ್ಕಾಲರ್ಶಿಪ್ ಬರುತ್ತೆ. ಆದರೆ ಈಕೆಯ ಸ್ನೇಹಿತೆಯದು ಸ್ವಲ್ಪ ಸಮಸ್ಯೆ. ಆದರೆ ಬೇಗ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ. ಅವರಿಗೆ ಪಾಪ ಇನ್ನೂವರೆಗೂ ಕೂಡ ವಿದ್ಯಾರ್ಥಿ ವೇತನ ಬಂದಿಲ್ಲ. ಆದರೆ ಸ್ನೇಹಿತರೆ, ಸಾಯಿಬಾಬಾರವರ ಪವಾಡದಿಂದ ಈ ಮಹಿಳೆಯ ಸಮಸ್ಯೆಯು ನೋಡಿ ಸಾಗರದಂತಿದ್ದಂತಹ ಒಂದು ಸಮಸ್ಯೆಯು ಯಾವ ರೀತಿಯಾಗಿ ಮಂಜಿನಂತೆ ಕರಗೋಯ್ತು ಅಲ್ವಾ. ಈ ಮಹಿಳೆಯ ಕಷ್ಟವನ್ನು ನೋಡದೆ ಸಾಯಿಬಾಬಾ ಕರುಣಿಸಿ ಸ್ಕಾಲರ್ಶಿಪ್ ಬರೋ ಹಾಗೆ ಮಾಡಿದ್ರು. ಈಕೆ ಎಷ್ಟು ಕಷ್ಟದ ಮೆಟ್ಟಿಲುಗಳನ್ನು ದಾಟಿದ್ರು. ಆದರೆ ಆಕೆಯನ್ನು ಸಾಯಿಬಾಬಾರವರು ಕೈ ಬಿಡಲಿಲ್ಲ. ಸ್ಕಾಲರ್ಶಿಪ್ ವಿಚಾರದಲ್ಲಿ ಸಾಯಿಬಾಬಾರವರು ಮಾಡಿದಂತಹ ಅದ್ಭುತ ಪವಾಡವನ್ನು ಕೇಳಿದ್ರಲ್ಲ ಸ್ನೇಹಿತರೆ, ಖಂಡಿತವಾಗಿಯೂ ಭರವಸೆಯನ್ನು ಕಳೆದುಕೊಂಡಂತಹ ಆ ಮಹಿಳೆಯ ಬಾಳಿಗೆ ಜ್ಯೋತಿಯಾದಂತಹ ಸಾಯಿಬಾಬಾ. ಅದಕ್ಕೆ ಸ್ನೇಹಿತರೆ ಹೇಳೋದು, ಸಾಯಿಬಾಬಾರವರನ್ನು ನಂಬಿದಂತಹ ಭಕ್ತರಿಗೆ ಯಾವತ್ತೂ ಕೂಡ ಕೆಡಕಾಗೋದಿಲ್ಲ. ಅವರು ಕೂಡ ಭಕ್ತರನ್ನು ಕೈ ಬಿಡೋದಿಲ್ಲ ಅಂಥೇಳಿ. ಶ್ರೀ ಸಾಯಿ ಪ್ರಣಾಮ.